ಯಾರು ಮರೆತಿದ್ದಾರೋ ಮರೆಯಲಿ ಬಿಡಿ, ಮತ್ತೆ ನಿಮ್ಮನ್ನು ನೆನಪಿಸಿಕೊಳ್ಳುತ್ತಾರೆ ಅವರ ಸ್ವಾರ್ಥ ಮಾತನಾಡಿದಾಗ. ಒಬ್ಬರ ಹೃದಯವನ್ನು ನೋಯಿಸಿ ನಿಮಗಾಗಿ ಆನಂದದ ಅಪೇಕ್ಷೆ ಇಟ್ಟುಕೊಳ್ಳಬೇಡಿ. ಯಾರನ್ನು ಹುಡುಕುತ್ತಾ ಹೋಗಬೇಡಿ. ಜನ ಕಳೆದು ಹೋಗಿರೋದಿಲ್ಲ, ಬದಲಾಗಿ ಬದಲಾಗಿ ಬಿಟ್ಟಿರುತ್ತಾರೆ ಅಷ್ಟೇ. ಯಾರು ಹೇಳ್ತಾರೆ ನೆನಪು ನಮ್ಮವರದ್ದೇ ಬರುತ್ತೆ ಎಂದು? ಅಪರಿಚಿತರು ನೆನಪಾಗುತ್ತಾರೆ ಅವರೊಂದಿಗೆ ಹೃದಯ ಬೆಸೆದುಕೊಂಡಾಗ. ಅಗತ್ಯಕ್ಕಿಂತ ಹೆಚ್ಚು ಚಾಲಾಕಿತನ ಜೀವನವನ್ನು ನಿರಾಸೆ ಮಾಡಿಬಿಡುತ್ತೆ. ನಿಮ್ಮ ಎಲ್ಲ ನೋವನ್ನು ಸೈಡ್ಗೆ ಇಟ್ಟು ಮಲಗಿಕೊಳ್ಳಿ. ಯಾಕೆಂದ್ರೆ ಬೆಳಗ್ಗೆ ಎದ್ದ ಮೇಲೆ ಮತ್ತೆ ಅವುಗಳನ್ನು ತಬ್ಬಿಕೊಳ್ಳಬೇಕು. ಯಾರು ನಿಮ್ಮನ್ನು ವಿಚಾರಿಸುತ್ತಿಲ್ಲವೆಂದ್ರೆ ಬೇಜಾರಾಗಬೇಡಿ. ಯಾಕೆಂದ್ರೆ ಈ ಪ್ರಪಂಚದಲ್ಲಿ ಸುದ್ದಿಯನ್ನು ಕೇಳುವವರಿಗಿಂತ ಸುದ್ದಿಯನ್ನು ಹರಡಿಸುವವರೇ ಜಾಸ್ತಿ. ಒಂದು ಚೇಳು ಯಾರನ್ನಾದ್ರೂ ಪ್ರೀತಿ ಮಾಡಿದ್ರೆ ಆ ಪ್ರೀತಿಯಲ್ಲಿ ಅದು ಕುಟುಕಿಯೇ ಕುಟುಕುತ್ತೆ. ಕೆಲವರು ಆ ಚೇಳಿನ ರೀತಿಯಲ್ಲೇ ಇರುತ್ತಾರೆ. ನೆನಪಿಡಿ, ಯಾವಾಗ ನಮ್ಮವರಿಂದ ನಿರೀಕ್ಷೆ ಕಡಿಮೆ ಆಗುತ್ತೋ ಆಗ ತಾನಾಗೆ ನೋವು ಕಡಿಮೆ ಆಗುತ್ತೆ. ತುಂಬಾ ಒಳ್ಳೆಯವರು ಎನಿಸಿಕೊಳ್ಳಬೇಡಿ. ಯಾಕೆಂದ್ರೆ ಜನ ನಿಮ್ಮನ್ನು ಮೂರ್ಖ ಮತ್ತು ಹುಚ್ಚರೆಂದುಕೊಳ್ಳುತ್ತಾರೆ ಅಷ್ಟೇ. ಯಾರು ನಿಮಗೆ ಕಷ್ಟಗಳನ್ನು ಕೊಟ್ಟಿದ್ದಾರೋ ಅವರಿಗೂ ಕಷ್ಟವೂ ಬರುತ್ತೆ. ಮತ್ತು ವಿಶ್ವಾಸವಿಡಿ, ಅದನ್ನು ನೋಡುವ ಭಾಗ್ಯವು ನಿಮಗೆ ಸಿಕ್ಕೇ ಸಿಗುತ್ತೆ. ಸ್ವಲ್ಪ ತಾಳ್ಮೆ ಇರಲಿ. ಸಮಯ ಬಂದಾಗ ನೀವು ಯಾವುದಕ್ಕಾಗಿ ಕಷ್ಟಪಟ್ಟಿದ್ದೀರೋ ಅದೆಲ್ಲವೂ ನಿಮ್ಮ ಹತ್ತಿರ ಬಂದೇ ಬರುತ್ತೆ. ಬ್ಯುಸಿ ಆಗೋದ್ರಿಂದ ಮನುಷ್ಯನ ಅರ್ಧ ದುಃಖಗಳು ಮುಗಿದು ಹೋಗಿಬಿಡುತ್ತೆ. ಎಷ್ಟು ಆಶ್ಚರ್ಯ ನೋಡಿ, ನಾವು ಯಾರಿಗೆ ಸಮಯ ನೀಡುತ್ತೇವೋ ಅವರು ನಮಗೆ ಗೌರವವನ್ನೇ ನೀಡೋದಿಲ್ಲ, ಮತ್ತು ಯಾರಿಗೆ ಗೌರವ ನೀಡುತ್ತೇವೋ ಅವರು ಸಮಯವನ್ನೇ ಕೊಡೋದಿಲ್ಲ. ಜೀವನದಲ್ಲಿ ಎಲ್ಲ ಬಾಗಿಲುಗಳು ಮುಚ್ಚಿಬಿಡಬಹುದು, ಆದರೆ ಆ ಭಗವಂತನ ಬಾಗಿಲು ಮಾತ್ರ ತೆರೆದೇ ಇರುತ್ತೆ. ಯಾರು ಎರಡು ಮುಖವನ್ನು ಹೊಂದಿರುತ್ತಾರೋ ಆದಷ್ಟು ಅವರಿಂದ ದೂರವಿರಿ. ಯಾಕೆಂದ್ರೆ ಯಾವಾಗ ಅವರು ಕೋಪ ಮಾಡಿಕೊಳ್ಳುತ್ತಾರೋ ಅವರು ನೇರವಾಗಿ ನಿಮ್ಮ ಗೌರವದ ಮೇಲೆ ಆಕ್ರಮಣ ಮಾಡಬಹುದು. ಜೀವನದಲ್ಲಿ ಏನೇ ತಪ್ಪು ಮಾಡಿ, ಆದರೆ ಯಾರ ಜೀವನದಲ್ಲೂ ಆಪ್ಷನ್ ರೀತಿ ಮಾತ್ರ ಇರಬೇಡಿ. ಬದಲಾವಣೆ ಯಾವಾಗ ಶುರುವಾಗುತ್ತೆ ಅಂದರೆ ಯಾರಾದರೂ ಜೀವನದಲ್ಲಿ ಬಂದಾಗ ಅಥವಾ ಜೀವನದಿಂದ ಹೋದಾಗ. ಎಲ್ಲರೂ ನೆಪ ಹೇಳುತ್ತಿರುವಾಗ ಆ ಒಬ್ಬರು ಯಾವತ್ತು ನಿಮ್ಮ ಜೊತೆ ನಿಂತಿರುತ್ತಾರಲ್ಲ, ಅಂಥ ವ್ಯಕ್ತಿಯನ್ನು ಯಾವತ್ತೂ ಮರಿಬೇಡಿ. ಎಷ್ಟೋ ಸಲ ಒಳ್ಳೆ ಗುಣಗಳಿದ್ರೂ ಯಾವುದಾದರೂ ಒಂದು ಕಡಿಮೆ ಆಯಿತು ಎಂದರೆ ಅದುವೇ ವಿನಾಶಕ್ಕೆ ಕಾರಣವಾಗುತ್ತೆ. ಎಲ್ಲರನ್ನೂ ಅರ್ಥ ಮಾಡಿಕೊಂಡಾದ ಮೇಲೆ ಈಗ ನಮಗೆ ಯಾರ ಅವಶ್ಯಕತೆಯೂ ಇಲ್ಲ ಎಂದು ಅನಿಸುತ್ತೆ. ನಿಮ್ಮ ತಪ್ಪಿಲ್ಲದೆ ಸಿಕ್ಕ ಶಿಕ್ಷೆ ಆ ಸಾವಿಗಿಂತಲೂ ಭಯಾನಕವಾಗಿರುತ್ತೆ. ನಿಮ್ಮ ಗೆಳೆಯ ಶ್ರೀಮಂತನೋ ಬಡವನೋ ಅದೇನೇ ಇರಲಿ, ಆದರೆ ನಿಮ್ಮ ಕೆಟ್ಟ ಸಮಯದಲ್ಲಿ ನಿಮ್ಮ ಜೊತೆ ನಿಲ್ಲುತ್ತಾನೋ ಇಲ್ಲವೋ ಎಂಬುದು ಮುಖ್ಯವಾಗುತ್ತೆ. ಅನುಮಾನ ತಪ್ಪಾಗಬಹುದು, ಆದರೆ ಅನುಭವ ಯಾವತ್ತೂ ತಪ್ಪಾಗಲು ಸಾಧ್ಯವಿಲ್ಲ. ಯಾಕೆಂದ್ರೆ ಅನುಮಾನ ನಮ್ಮ ಮನಸ್ಸಿನ ಕಲ್ಪನೆ ಮತ್ತು ಅನುಭವ ನಮ್ಮ ಜೀವನದ ಪಾಠವಾಗಿರುತ್ತೆ. ಸುಮ್ಮನೆ ಖರ್ಚು ಮಾಡುವುದಕ್ಕಿಂತ ನಿಮ್ಮನ್ನು ಒಳ್ಳೆಯವರು ಎಂದು ನಂಬಿ ನಿಮಗೆ ಸಾಲ ಕೊಟ್ಟವರಿಗೆ ಅವರ ಹಣವನ್ನು ಹಿಂತಿರುಗಿಸಿ. ಪರಿವಾರದ ಮಹತ್ವ ನಮಗೆ ಯಾವಾಗ ಅರ್ಥ ಆಗುತ್ತೆ ಅಂದರೆ ನಾವು ಯಾವಾಗ ಕಷ್ಟದಲ್ಲಿ ಸಿಲುಕುತ್ತೇವೋ ಆಗ. ಒಮ್ಮೆ ಯೋಚಿಸಿ, ನಿಮ್ಮನ್ನು ನೀವು ಬದಲಾಯಿಸುವುದು ಎಷ್ಟು ಕಷ್ಟ ಎಂದು. ಆಗಿದ್ದಾಗ ಬೇರೆಯವರನ್ನು ಬದಲಾಯಿಸುವುದು ಅಷ್ಟು ಸುಲಭವಾಗಿಲ್ಲ. ಹಣ ಸಂಪಾದಿಸುವುದರಲ್ಲಿ ಇಷ್ಟು ಬ್ಯುಸಿಯಾಗಬೇಡಿ. ನಿಮ್ಮ ಜೀವನವನ್ನು ಜೀವಿಸುವುದನ್ನು ಮರೆಯುವಷ್ಟು. ಕೆಲವೊಮ್ಮೆ ಕೋಪದ ಅವಶ್ಯಕತೆ ಇದೆ, ಯಾಕೆಂದರೆ ನಮ್ಮನ್ನು ರಮಿಸಲು ಯಾರಾದರೂ ಇದ್ದಾರೆ ಎಂದು ತಿಳಿದುಕೊಳ್ಳಲು. ನಿಮ್ಮ ಜೀವನ ಫೈನ್ ಆಗಿದೆ ಅಂದರೆ ನಿಜವಾಗಲೂ ಆ ನಿಸರ್ಗದ ಸೈನಿದೆ ಎಂದರ್ಥ. ಸತ್ಯವು ಹುಲಿ ಇದ್ದ ಹಾಗೆ, ಅದನ್ನು ರಕ್ಷಿಸುವ ಅವಶ್ಯಕತೆ ಇಲ್ಲ. ಸ್ವಾತಂತ್ರ್ಯವಾಗಿ ಬಿಟ್ಟು ಬಿಡಿ, ತನ್ನ ರಕ್ಷಣೆಯನ್ನು ತಾನೇ ಮಾಡಿಕೊಳ್ಳುತ್ತೆ. ಮನುಷ್ಯ ಒಡೆದು ಚೂರಾಗಿ ಬಿಡುತ್ತಾನೆ ದೂರವಿದ್ದಾಗಲೂ ಮತ್ತು ಭೇಟಿಯಾಗುವ ಆಸೆ ಇಲ್ಲದೇ ಇದ್ದಾಗಲೂ. ಹುಡುಗಿ ಸುಂದರವಾಗಿದ್ದು ಹುಡುಗ ಶ್ರೀಮಂತನಾಗಿದ್ದರೆ ನಿಜವಾದ ಪ್ರೀತಿಯಾಗಲು ತುಂಬ ಹೊತ್ತು ಬೇಕಾಗೋದಿಲ್ಲ. ಈಗಿನ ಕಾಲದಲ್ಲಿ ಬರೀ ಕಾಲು ಮುಟ್ಟಿ ನಮಸ್ಕರಿಸಿದರೆ ಗೌರವವಲ್ಲ. ಯಾರಾದರೂ ಬಂದಾಗ ಮೊಬೈಲ್ ಸೈಡ್ಗೆ ಇಡುವುದು ಕೂಡ ಗೌರವವೇ. ಅಗತ್ಯಕ್ಕಿಂತ ಹೆಚ್ಚು ಪ್ರೀತಿ ಯಾವಾಗಲೂ ದುಃಖದ ಕಡೆಗೆ ಹೋಗುತ್ತೆ. ಮಹಿಳೆಗೆ ಚುಕ್ಕಿ ಚಂದ್ರಮ ಬೇಕಾಗಿಲ್ಲ, ಅದರ ಬದಲು ಪ್ರೀತಿ ಗೌರವದ ಅವಶ್ಯಕತೆ ಇದೆ. ನಾವು ಯಾರ ಕಾಳಜಿಯನ್ನು ಜಾಸ್ತಿ ಮಾಡುತ್ತೇವೋ ಅವರಿಗೆ ನಮ್ಮ ಕಾಳಜಿ ಅರ್ಥವಾಗೋದಿಲ್ಲ. ಜೀವನದಲ್ಲಿ ಕೆಲವೊಮ್ಮೆ ಎಲ್ಲವೂ ಒಂದೇ ಸಮಯದಲ್ಲಿ ಚದುರಿ ಹೋಗುತ್ತೆ. ಸಂಬಂಧಗಳು, ಕನಸುಗಳು ಮತ್ತು ನಮ್ಮವರು. ಮಾತಿನಲ್ಲಿ ಕೊಲ್ಲುವವರು ನಮ್ಮವರೇ ಆಗಿರುತ್ತಾರೆ. ಇಲ್ಲ ಅಂದರೆ ಅಪರಿಚಿತರಿಗೆ ಏನು ಗೊತ್ತು ನಮ್ಮ ಹೃದಯ ಯಾವ ಮಾತಿಗೆ ನುಯ್ಯುತ್ತೆ ಎಂದು. ಸತ್ಯವಾದ ಜನರಿಗೆ ಹೃದಯದಲ್ಲಿ ಜಾಗ ಸಿಗೋದಿಲ್ಲ. ಅಲ್ಲಿ ಬರೀ ಸ್ವಾರ್ಥಿಗಳಿಗೆ ಜಾಗ ಮಾತ್ರ ಇರುತ್ತೆ. ಲೈಲಾ ಯಾವತ್ತೂ ನಿರುದ್ಯೋಗಿ ಕೈಯನ್ನು ಹಿಡಿಯೋದಿಲ್ಲ. ಮಜ್ನುಗೆ ನಿಜವಾಗಲು ಪ್ರೀತಿ ಇದ್ರೆ ಆತ ಮೊದಲು ಹಣ ಗಳಿಸಬೇಕು. ನಿಮ್ಮನ್ನು ನಿರ್ಲಕ್ಷಿಸಿದ ಜನರಿಂದ ನಿಮಗೆ ಗೌರವ ಸಿಗಬೇಕಾ? ಹಾಗಾದ್ರೆ ಈ ಸಂದರ್ಭಗಳಲ್ಲಿ ಮೌನವಾಗಿರಿ. ನಿಮಗೆ ಸಂಪೂರ್ಣ ಕತೆ ತಿಳಿದಿಲ್ಲದಿದ್ದರೆ ಮೌನವಾಗಿರಿ. ನೀವು ಭಾವುಕರಾದಾಗ ಮೌನವಾಗಿರಿ.
ಕೋಪದ ಬಿಸಿಯಲ್ಲಿ ಮೌನವಾಗಿರಿ. ಮೌನವಾಗಿರಿ. ನಿಮ್ಮ ಮಾತುಗಳು ಒಬ್ಬ ವ್ಯಕ್ತಿಯನ್ನು ಅಪರಾಧಿ ಮಾಡುವುದಾದರೆ, ನಿಮ್ಮ ಮಾತುಗಳು ನಿಮ್ಮ ಸ್ನೇಹವನ್ನು ನಾಶ ಮಾಡುವುದಾದರೆ ಮೌನವಾಗಿರಿ. ನೀವು ಕೂಗದೆ ಮಾತನಾಡಲು ಸಾಧ್ಯವಾಗದಿದ್ದರೆ ಮೌನವಾಗಿರಿ. ಜ್ಞಾನವೆಂಬುವುದು ಸಂಪತ್ತು, ತಾಳ್ಮೆ ಎಂಬ ಆಯುಧ, ಜೊತೆಗೆ ನಗುವಿನಂತ ಶಕ್ತಿವರ್ಧಕ ಹೊಂದಿದವರನ್ನು ಯಶಸ್ಸು ಎಲ್ಲ ದಿಕ್ಕುಗಳಿಂದ ಬಂದು ಸೇರುತ್ತೆ. ಮನಸ್ಸಿಟ್ಟು ಕಲಿತ ಅಕ್ಷರ, ಕಷ್ಟಪಟ್ಟು ದುಡಿದು ತಿನ್ನುವ ಅನ್ನ, ಕಷ್ಟಪಟ್ಟು ಗಳಿಸಿದ ಸಂಪಾದನೆ, ಇಷ್ಟದಿಂದ ಮಾಡುವ ದೈವಭಕ್ತಿ ಯಾವತ್ತೂ ಯಾರನ್ನು ಕೈ ಬಿಡೋದಿಲ್ಲ. ರೂಪ ಚಿಪ್ಪಿನಂತೆ ಇದ್ದರೂ ಪರವಾಗಿಲ್ಲ, ವ್ಯಕ್ತಿತ್ವ ಚಿಪ್ಪೊಳಗಿನ ಮುತ್ತಂತೆ ಇರಬೇಕು. ನೀರು ತಾನು ಹರಿಯುವಾಗ ಎದುರಿಗೆ ಬರುವ ಕಸ ಕಡ್ಡಿ ಕಲ್ಲು ಮುಳ್ಳುಗಳನ್ನು ಹೊತ್ತುಕೊಂಡು ಹರಿದು ತನ್ನ ಗುರಿ ತಲುಪುತ್ತೆ. ನಾವು ಅಷ್ಟೇ, ಜೀವನದಲ್ಲಿ ಎದುರಾಗುವ ಅವಮಾನ, ತಿರಸ್ಕಾರ, ಕೊಂಕು ನುಡಿಗಳನ್ನು ಎದುರಿಸುತ್ತಾ ಸಾಧನೆಯ ಶಿಖರ ಮುಟ್ಟಬೇಕು. ವಾದದಿಂದ ತಾತ್ಕಾಲಿಕ ಗೆಲುವಾದಂತೆ ಕಾಣುತ್ತೆ, ತಾಳ್ಮೆ ಹಾಗಲ್ಲ. ತಕ್ಷಣಕ್ಕೆ ಸೋತಂತೆ ಕಂಡರೂ ಭವಿಷ್ಯದಲ್ಲಿ ಒಳ್ಳೆಯದೇ. ಬದುಕೊಂದು ಸುಂದರ ಪಯಣ. ಇಲ್ಲಿ ಕಲಿಯೋ ಪಾಠಗಳಿರುತ್ತೆ, ಪರಿಹರಿಸೋ ಸಮಸ್ಯೆಗಳಿರುತ್ತೆ, ಎಲ್ಲಕ್ಕಿಂತ ಹೆಚ್ಚಾಗಿ ಸಂಭ್ರಮಿಸೋ ಅನುಭವಗಳಿರುತ್ತೆ. ಸಾಧಿಸುವ ತನಕ ಕಿವುಡನಾಗು, ಸಾಧಿಸಿದ ಬಳಿಕ ಮೂಕನಾಗು. ಗೆಲುವಿಗೆ ಮೊದಲ ಮೆಟ್ಟಿಲೆಂದ್ರೆ ನಾವು ಮಾಡಬೇಕಾದ ಕೆಲಸವನ್ನು ಪ್ರೀತಿಸಬೇಕು. ಶ್ರದ್ಧೆಯೇ ಎರಡನೇ ಹಂತ, ಅಲ್ಲಿಂದ ಗೆಲುವು ದೂರವಿಲ್ಲ. ತೊಂದರೆಗಳೇ ಹಾಗೆ, ಹೆದರಿದರೆ ದುಪ್ಪಟ್ಟಾಗುತ್ತೆ, ಹೆದರಿಸಿದರೆ ಮಾಯವಾಗುತ್ತೆ. ಧೈರ್ಯವಾಗಿರೋಣ. ನಮ್ಮ ನಂಬುಗೆ ಅರ್ಥಪೂರ್ಣವಾಗಿರಬೇಕೆಂದ್ರೆ ಯಾರನ್ನಾದ್ರೂ ನಂಬುವ ಮೊದಲು ಅವರನ್ನು ಅರ್ಥ ಮಾಡಿಕೊಳ್ಳಬೇಕು. ಜೀವನದಲ್ಲಿ ಸದಾ ಸಂತೋಷವಾಗಿರಬೇಕು ಅಂದ್ರೆ ಭಾವನೆಗಳ ಕೈಗೆ ಬದುಕನ್ನು, ನೆನಪುಗಳ ಕೈಗೆ ಮನಸ್ಸನ್ನು, ಆಸೆಗಳ ಕೈಗೆ ಬುದ್ಧಿಯನ್ನು, ಕ್ಷುಲ್ಲಕ ಜನರ ಮಾತುಗಳಿಗೆ ಕಿವಿಯನ್ನು ಯಾವತ್ತೂ ಕೊಡಬಾರದು. ಕಾಯುತ್ತಾ ಕುಳಿತವರಿಗೆ ಒಳ್ಳೆಯ ದಿನಗಳು ಬರುತ್ತೋ ಇಲ್ವೋ ನಂಗೊತ್ತಿಲ್ಲ, ಆದ್ರೆ ಕಷ್ಟಪಟ್ಟು ದುಡಿಯುವವರಿಗೆ ಇಂದಲ್ಲ ನಾಳೆ ಒಳ್ಳೆಯ ದಿನಗಳು ಬಂದೇ ಬರುತ್ತೆ. ಅವಶ್ಯಕತೆ ಇದ್ದಾಗ ಬರುವವರು ಬುದ್ಧಿವಂತರು, ಅವಶ್ಯಕತೆ ಮೀರಿ ನಮ್ಮ ಜೊತೆ ನಿಲ್ಲುವವರು ಹೃದಯವಂತರು. ಸುಂದರವಾದ ಉಡುಪು ನಮ್ಮ ವ್ಯಕ್ತಿತ್ವವನ್ನು ಬದಲಾಯಿಸಬಹುದು, ಆದರೆ ಸುಂದರವಾದ ಗುಣವು ನಮ್ಮ ಬದುಕನ್ನೇ ಬದಲಾಯಿಸುತ್ತೆ. ಬೆಲೆ ಕಟ್ಟಲಾಗದ ವಸ್ತು ಅಂತ ಏನಾದ್ರೂ ಭೂಮಿ ಮೇಲೆ ಇದ್ರೆ ಅದು ಒಳ್ಳೆತನ ಮಾತ್ರ. ಅದೊಂದೇ ನಾವು ಉಳಿಸಿಟ್ಟು ಹೋಗುವ ಬೆಲೆ ಕಟ್ಟಲಾಗದ ಜೀವನದಲ್ಲಿ ಪ್ರೀತಿ, ಸ್ನೇಹ, ಬಂಧು ಬಳಗ ಎಲ್ಲ ನಮ್ಮ ಯೋಚನೆ ಅಷ್ಟೇ. ಆದ್ರೆ ಯಾರ ಮನಸ್ಸಿನಲ್ಲಿ ನಾವು ಒಳ್ಳೆಯ ನೆನಪಾಗಿ ಇರುತ್ತೀವೋ ಅವರೇ ನಮ್ಮ ನಿಜವಾದ ಆತ್ಮೀಯ. ನಿನ್ನ ವೈರಿಯೇ ಮನೆ ಬಾಗಿಲಿಗೆ ಬಂದರೂ ನಗು ನಗುತ್ತಾ ಸ್ವಾಗತಿಸು, ಯಾಕೆಂದ್ರೆ ತನ್ನನ್ನು ಕಡಿಯುವ ಮನುಷ್ಯರಿಗೂ ಮರ ನೆರಳನ್ನೇ ನೀಡುತ್ತೆ. ಅರ್ಥ ಮಾಡಿಕೊಳ್ಳಲು ಬೇಕಾದ ವಿಷಯಗಳು: ಒಳ್ಳೆಯ ಮನಸ್ಸು, ಕ್ಷಮಿಸುವ ಗುಣ, ಕೈ ಜೋಡಿಸುವ ಸ್ನೇಹ, ಸಮಾಧಾನ ಮಾಡುವ ಒಂದು ಹೃದಯ. ಇವು ನಮ್ಮ ಜೀವನಕ್ಕೆ ನಿಜವಾದ ಆಸ್ತಿಗಳು. ಸತ್ಯವನ್ನು ಹೇಳುವ ಅಭ್ಯಾಸ ಮಾಡಿಕೊಂಡ್ರೆ ಭಗವಂತನಿಗೂ ಹೆದರುವ ಅವಶ್ಯಕತೆ ಇಲ್ಲ. ಸುಳ್ಳನ್ನು ಹೇಳಲು ಪ್ರಾರಂಭ ಮಾಡಿದ್ರೆ ನಮಗೆ ನಾವೇ ಹೆದರಿ ಬದುಕಬೇಕಾಗುತ್ತೆ. ಕಾಡುವ ಬಡತನ ನಾಳೆ ಹೋಗಬಹುದು, ಇಲ್ಲದ ಸಿರಿತನ ಮುಂದೆ ಬರಬಹುದು, ಆದ್ರೆ ಒಮ್ಮೆ ಕಳೆದುಕೊಂಡ ನಂಬಿಕೆ, ವಿಶ್ವಾಸ, ಪ್ರೀತಿ ಮತ್ತೆ ಬರುವುದಿಲ್ಲ. ಯಾವುದೇ ಯಶಸ್ಸು ಅಂತಿಮವಲ್ಲ, ಸೋಲು ಕೊನೆಯಲ್ಲ. ಇವೆರಡನ್ನು ಸರಿದೂಗಿಸಿಕೊಂಡು ಸಾಗುವ ಧೈರ್ಯವೇ ಬದುಕು. ತಾಳ್ಮೆ ಕೆಲವೊಮ್ಮೆ ಕಹಿ ಎನಿಸಬಹುದು, ಆದರೆ ಅದರ ಫಲ ಯಾವತ್ತೂ ಸಿಹಿಯಾಗಿಯೇ ಇರುತ್ತೆ. ಹೃದಯವಂತಿಕೆ ಇಲ್ಲದಿರುವಾಗ ಬುದ್ಧಿವಂತಿಕೆ ಎಷ್ಟಿದ್ದರೇನು? ಮುಖದಲ್ಲಿ ಎಷ್ಟು ನಗು ಇರಬೇಕೆಂದ್ರೆ ನಮ್ಮನ್ನು ಹುಡುಕಿ ಬರುವ ಕಷ್ಟಗಳು ಸಹ ತಪ್ಪು ವಿಳಾಸಕ್ಕೆ ಬಂದವೆಂದು ತಿರುಗಿ ಹೋಗಬೇಕು.